ಬಿಹಾರಕ್ಕೆ ಹೋಗಿ ಕಳ್ಳರ ಬಂಧಿಸಿದ ಬೀದರ್ ಪೊಲೀಸ್. ಶೂಟೌಟ್ ಮಾಡಿ ದರೋಡೆ ಮಾಡಿದವರು ಅರೆಸ್ಟ್. ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿರುವ ಪೊಲೀಸರು. ಎಸ್ಪಿಗೆ ಜೈಕಾರದ ಕೂಗು. ಈ ಸಂತಸಕ್ಕೆ ಕಾರಣವಾಗಿರೋದು ಏನ್ ಗೊತ್ತಾ? ನಮ್ಮ ಕರ್ನಾಟಕ, ಅದರಲ್ಲೂ ಬೀದರ್ ಪೊಲೀಸರು ಬಿಹಾರಕ್ಕೆ ಹೋಗಿ ದರೋಡೆಕೋರನನ್ನ ಬಂಧಿಸಿದ್ದಾರೆ. ಎಸ್ಪಿ ಮನೆಯ ಮುಂದೆ ಸಾಕಷ್ಟು ಪೊಲೀಸರು ಸೇರಿದ್ರು ನೋಡಿ. ಒಬ್ಬರಿಗೊಬ್ಬರು ಸಿಹಿ ಹಂಚಿಕೊಂಡು ಸಂಭ್ರಮಿಸಿದ್ರು. ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಮಾರ್ಗದರ್ಶನದಲ್ಲಿ ದರೋಡೆಕೋರರ ಬಂಧನವಾಗಿದೆ. ಕಳೆದ 1 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕಳ್ಳರನ್ನ ಬಂಧಿಸಲಾಗಿದೆ. ಎರಡ್ 2025 ಜನವರಿ 16ರಂದು ಬೀದರ್ನಲ್ಲಿ ಕಳ್ಳತನ. 83 ಲಕ್ಷ ದರೋಡೆ ಮಾಡಿಕೊಂಡು ಹೋಗಿದ್ದ ಗ್ಯಾಂಗ್. ಬೀದರ್ನಲ್ಲಿ ಹಾಡಗಲೇ ದರೋಡೆ ಮಾಡಿದ್ದವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅದು ಜನವರಿ 16, 2025 ಬೈಕ್ ನಲ್ಲಿ ಬಂದಿದ್ದ ಕಳ್ಳರು ಕಣ್ರಿ. ಎಟಿಎಂಗೆ ಹಣ ಹಾಕುವ ಸಿಎಂಎಸ್ ವಾಹನದಲ್ಲಿದ್ದ ಹಣವನ್ನ ಕದ್ದು ಪರಾರಿಯಾಗಿದ್ರು. ತಡೆಯೋಕೆ ಅಡ್ಡ ಬಂದ ಇಬ್ಬರ ಮೇಲೆ ಗುಂಡು ಹಾರಿಸಿ ಅಲ್ಲಿಂದ ಓಡೋಗ್ಬಿಟ್ಟಿದ್ರು. ಆದ್ರೆ ಗುಂಡು ತಗಲಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದ. ಇನ್ನೊಬ್ಬ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ. ಬರೋಬ್ಬರಿ 83 ಲಕ್ಷ ರೂಪಾಯಿ ತಗೊಂಡು ಪರಾರಿಯಾಗಿದ್ದ ಈ ಗ್ಯಾಂಗ್ ಕಣ್ರಿ. 19 ತಿಂಗಳ ನಂತರ ಬೀದರ್ ಪೊಲೀಸರು ಈ ಕಳ್ಳರ ಹೆಡೆಮೊರೆ ಕಟ್ಟಿದ್ದಾರೆ. ಕಳ್ಳರು ಬಿಹಾರದಲ್ಲಿರುವ ಖಚಿತ ಮಾಹಿತಿ ಸಿಕ್ಕಿತ್ತು ನೋಡಿ. ಬಿಹಾರಕ್ಕೆ ಹೋದ ಬೀದರ್ ಪೊಲೀಸರು ಇಬ್ಬರು ದರೋಡೆಕೋರನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲೋಕ್, ಅಮನ್ ಇಬ್ಬರನ್ನ ಬಂಧಿಸಿದ್ದಕ್ಕೆ ಬೀದರ್ ಪೊಲೀಸರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಪಟ್ಟಿರೋದು ವಿಶೇಷವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.